ಭೂಮಾನಂದ ಕೊಲೆ ಪ್ರಕರಣ ಎಲ್ಲ ಆರೋಪಿಗಳ ಬಂಧನಕ್ಕೆ ದಲಿತ ಸಂಘರ್ಷ ಸಮಿತಿ ಒತ್ತಾಯ. ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ದಲಿತ ಯುವ ಮುಖಂಡ ಭೂಮಾನಂದ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಬರ್ಗೂರ್ ತಹಸೀಲ್ದಾರರಿಗೆ ಮನವಿ ಸಲ್ಲಿಸುವ ಮೂಲಕ ಒತ್ತಾಯಿಸಿದ್ದಾರೆ. ಪ್ರಕರಣದ ತನಿಖೆಯನ್ನು ನಿಷ್ಪಕ್ಷಪಾತ ಹಾಗೂ ತ್ವರಿತವಾಗಿ ನಡೆಸಬೇಕು. ಯಾವುದೇ ರಾಜಕೀಯ ಅಥವಾ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯದೆ ಕೊಲೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಲಾಗಿದೆ. ಮೃತರ ಕುಟುಂಬಕ್ಕೆ ತಕ್ಷಣ ಪೊಲೀಸ್ ಭದ್ರತೆ, ಸರ್ಕಾರದ ನಿಯಮಾನುಸಾರ ಪರಿಹಾರ ಹಾಗೂ ಆರ್ಥಿಕ ನೆರವು ನೀಡಬೇಕು. ಅರ್ಹ ಕುಟುಂಬ ಸದಸ್ಯರಿಗೆ ಉದ್ಯೋಗ ಅಥವಾ ಜೀವನೋಪಾಯದ ನೆರವು ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ನ್ಯಾಯ ದೊರೆಯದಿದ್ದರೆ ಪ್ರಜಾಸತ್ತಾತ್ಮಕ ಹಾಗೂ ಕಾನೂನುಬದ್ಧ ಹೋರಾಟ ನಡೆಸುವುದಾಗಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಬರ್ಗೂರ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಕೆ ಮರಿಸ್ವಾಮಿ ಬರ್ಗೂರ್ ಜಿಲ್ಲಾಧ್ಯಕ್ಷ, ರವಿ ಗುಡ್ಲಾನೂರ್ ಕೊಪ್ಪಳ ತಾಲೂಕು ಅಧ್ಯಕ್ಷ, ಭುವನೇಶ್ ಗಾಂಧಿನಗರ್ ತಾಲೂಕು ಸಂಚಾಲಕ, ಬಸವರಾಜ್ ಮಲ್ಲಾಪುರ್ ಜಿಲ್ಲಾ ಸಂಘಟನಾ ಸಂಚಾಲಕ, ಸುರೇಶ್ ಮಾಳಿಮನಿ ದಲಿತ ಯುವ ಮುಖಂಡರು, ಯಲ್ಲಪ್ಪ ಎಂ ಗಂಗಾವತಿ ತಾಲೂಕು ಅಧ್ಯಕ್ಷ, ದುರ್ಗೇಶ್ ಜಮಾಪುರ್ ಕಾರಟಗಿ ತಾಲೂಕು ಅಧ್ಯಕ್ಷ, ಪಂಪಾಪತಿ ಕರಿಗೇರಿ ತಾಲೂಕು ಅಧ್ಯಕ್ಷ ಸೇರಿದಂತೆ ಇನ್ನೂ ಅನೇಕ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ನಾವೆಲ್ಲರೂ ಕೂಡ ಒಂದೇ ಎನ್ನುವಂತ ಮನೋಭಾವ ಇಟ್ಟುಕೊಂಡು ಹೋರಾಟ ಮಾಡುವಂತ ಎಲ್ಲ ಮನಸ್ಥಿತಿಗಳು ಕೂಡ ಒಂದೇ. ಆದ್ರೆ ಇವತ್ತಿನ ಜಾತಿವಾದಿಗಳು ಮನವಾದಿಗಳು ಮೀಸಲಾತಿ ತೆಗಿಬೇಕಂತ ಮಾತಾಡ್ತಾರೆ ಸ್ವಾಮಿ. ಇವಾಗ ನೀವೇನ್ ಹೇಳ್ತೀರಿ? ಇವತ್ತು ದಲಿತರಿಗೆ ಇವತ್ತು ಬಂದು ಪ್ರಶ್ನೆ ಮಾಡಕ್ಕೆ ಇಲ್ಲದ ಅಂತ ಸ್ಥಿತಿಯಲ್ಲಿ ಇವತ್ತು ತಂದಿಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದಿದೆ, ಸಂವಿಧಾನ ಬಂದಿದೆ, ಆದ್ರೆ ದಲಿತರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದಲಿತರಿಗೆ ಸಿಗುವುದು ನಿಜವಾದ ಸ್ವಾತಂತ್ರ್ಯ ಯಾವತ್ತು ಅಂತ ನಾವು ಇವತ್ತು ಕೇಳಬೇಕಾಗಿದೆ. ದಲಿತರಿಗೆ ಸಿಗೋದು ನಿಜವಾದ ಸ್ವಾತಂತ್ರ್ಯ ಎಂದು ಬಂಧುಗಳೇ, ಸರ್ಕಾರ ಇವತ್ತು ಕಠಿಣ ಕ್ರಮ ತಗೊಂಡು ಆರೋಪಿಗಳಿಗೆ ಭೂಮಾನಂದವನ್ನು ಹೊಂದಿರುವಂತಹ ಆರೋಪಿಗಳನ್ನು ಗಲ್ಲು ಶಿಕ್ಷೆ ಹಾಕಬೇಕು. ದಲಿತರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಇವತ್ತು ದಾಳಿ ನಡೀತಿದೆ, ವಲಯ ನಡೀತಿದ್ದಾರೆ, ಜಾತಿ ದೌರ್ಜನ್ಯಗಳು ನಡೀತಿದ್ದಾವೆ. ಇವತ್ತು ಮನುವಾದಿಗಳಿಗೆ, ಜಾತಿವಾದಿಗಳಿಗೆ ಇವತ್ತು ಏನು ದಲಿತರು ಕಂಡ್ರೆ ಇವತ್ತು ಅವ್ರಿಗೆ ಯಾಕೆ ಬರ್ತಾ ಇಲ್ಲ? ದಲಿತರು ಇವತ್ತು ಒಳ್ಳೆ ಬಟ್ಟೆ ಹಾಕೊಂಡು ಬಂದ್ರೆ ಇವತ್ತು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದಲಿತರು ಇವತ್ತು ಒಳ್ಳೆ ಒಂದು ಬುಲೆಟ್ ಕಾರ್ಡ್ ಹಾಕೊಂಡು ಬಂದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದಲಿತ ಮಕ್ಕಳು ಇವತ್ತು ಒಳ್ಳೆ ಪರ್ಸೆಂಟೇಜ್ ಒಂದು ಅಂಕಗಳನ್ನು ತೆಗೆದುಕೊಂಡ್ರೆ ಅವ್ರಿಗೆ ಇವತ್ತು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತೇನು ದಲಿತರು ಒಳ್ಳೆ ಕಾರ್ ಹಾಕೊಂಡು ಬಂದು ಒಳ್ಳೆ ಮನೆ ಕಟ್ಕೊಂಡು ಇವತ್ತು ಒಳ್ಳೆ ಬಟ್ಟೆ ಕಟ್ಟು ಹೊರಗಡೆ ಬರ್ತಾರಂದ್ರೆ ಇವತ್ತು ಸಂಘಟನೆ ಕಟ್ಕೊಂಡು ಪ್ರಶ್ನೆ ಮಾಡ್ತಾರಂದ್ರೆ ಇವತ್ತು ಸಹಿಸ್ಕೊಳಕ್ ಆಗದ್ರೆ ಜಾತಿವಾದಿ ಮನಸ್ಸುಗಳು ಇವತ್ತು ಈ ಕೊಲೆ ಮಾಡುವಂತ ಪರಿಸ್ಥಿತಿ ಬಂದಿದ್ದಾರೆ. ಅವರು ಇವತ್ತು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಸಮಾಜದಲ್ಲಿ ನಡೀತಿದ್ದಾವೆ. ಇವಾಗ ಯಾನು ಕೊಂದಿರುವಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆದಾಗ ಮಾತ್ರ ಈಗ ಇಂತಹ ಘಟನೆ ಕಡಿಮೆ ಆಗಕ್ಕೆ ಸಾಧ್ಯ. ಇಲ್ಲಿವರೆಗೂ ಯಾರಿಗ ಜಾತಿಯನ್ನು ಕಾಪಾಡಿಕೊಳ್ಳುತ್ತಿರುವ ಜಾತಿವಾದಿ ಮನಸ್ಸುಗಳಿಗೆ ಧಿಕ್ಕಾರ, ಜಾತಿಯನ್ನು ಕಾಪಾಡಿಕೊಳ್ಳುತ್ತಿರುವ ಮನುವಾದಿ ಮನಸ್ಸುಗಳಿಗೆ ಧಿಕ್ಕಾರ. ಜೈ ಭೀಮ್, ಜೈ ಭೀಮ್. ಕೊಲೆ ಆಗಿರುವಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಗುರಿ ತೊಗೊಳ್ಳೋದು ಅನ್ಯ ಘಟಕಗಳು ಈ ರೀತಿ ಆದ ತಪ್ಪು ಕಾನೂನು